ಇವತ್ತಿನ ವಿಡಿಯೋದಲ್ಲಿ ಬುಧವಾರ ವಿಶೇಷವಾಗಿ ಗಣಪತಿಯ ಆರಾಧನೆ ಮಾಡಬೇಕು. ಎಲ್ಲ ದೇವರುಗಳಲ್ಲಿ ಗಣೇಶನನ್ನು ಪೂಜಿಸುವ ಮೊದಲ ದೇವರು ಎಂದು ಪರಿಗಣಿಸಲಾಗಿದೆ. ಗಣೇಶನನ್ನು ಪೂಜಿಸುವಾಗ ನಿಯಮಗಳನ್ನು ವಿಧಿವಿಧಾನಗಳನ್ನು ಅನುಸರಿಸುವುದು ಬಹಳ ಮುಖ್ಯ. ಕೆಲವು ವಿಶೇಷ ಪೂಜಾ ಸಾಮಗ್ರಿಗಳೊಂದಿಗೆ ಗಣಪತಿಯನ್ನು ಪೂಜೆ ಮಾಡೋದ್ರಿಂದ ಪೂಜೆಯ ಪೂರ್ಣ ಫಲ ನಮಗೆ ಸಿಗುತ್ತೆ ಮತ್ತು ಮನೆಗೆ ಐಶ್ವರ್ಯವನ್ನು ನೀಡುತ್ತೆ. ಹಾಗಾದರೆ ಗಣೇಶನ ಆರಾಧನೆಯಲ್ಲಿ ಯಾವ ವಸ್ತುಗಳನ್ನು ಬಳಸಬೇಕು, ಪೂರ್ಣ ಫಲ ಕೊಡುವಂಥ ಆ ಪೂಜೆಯ ಸಾಮಗ್ರಿಗಳಾದರೂ ಯಾವುದು ಅಂತ ತಿಳ್ಕೊಳ್ಳೋಣ. ಗಣೇಶನ ಕೃಪೆಯನ್ನು ಪಡೆಯೋದಕ್ಕಾಗಿ ಜಾತಕದಲ್ಲಿ ಬುಧ ಗ್ರಹವು ದುರ್ಬಲವಾಗಿದ್ದರೆ ಬುಧವಾರದಂದು ಈ ಕೆಲಸಗಳನ್ನು ಮಾಡಬೇಕು. ಬುಧವಾರದಂದು ಕೆಲವು ವಿಶೇಷ ಪೂಜಾ ಸಾಮಗ್ರಿಗಳೊಂದಿಗೆ ಗಣಪತಿಯನ್ನು ಪೂಜಿಸೋದ್ರಿಂದ ಪೂಜೆಯು ಪೂರ್ಣ ಫಲವನ್ನು ನೀಡುತ್ತದೆ ಮತ್ತು ಮನೆಗೆ ಐಶ್ವರ್ಯವನ್ನು ನೀಡುತ್ತದೆ. ಗಣೇಶನ ಆರಾಧನೆಯಲ್ಲಿ ಯಾವ ವಸ್ತುಗಳನ್ನು ಬಳಸಬೇಕು, ಬನ್ನಿ ಇವಾಗ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬಾಳೆಹಣ್ಣು. ಗಣಪತಿಯ ಆರಾಧನೆಯಲ್ಲಿ ಭಗವಾನ್ ಗಣೇಶನಿಗೆ ಒಂದು ಜೊತೆ ಬಾಳೆಹಣ್ಣುಗಳನ್ನು ಅರ್ಪಿಸಬೇಕು. ಇದರಿಂದ ಬಪ್ಪನು ಬಹುಬೇಗ ಸಂತೋಷ ಪಡುತ್ತಾನೆ. ಗಣೇಶನಿಗೆ ಎಲ್ಲ ಹಣ್ಣುಗಳಲ್ಲಿ ಬಾಳೆಹಣ್ಣು ಅತ್ಯಂತ ಪ್ರಿಯವಾದದ್ದು. ಅದಕ್ಕಾಗಿಯೇ ಗಣೇಶನ ಪೂಜೆಯಲ್ಲಿ ಒಂದು ಜೊತೆ ಬಾಳೆಹಣ್ಣುಗಳನ್ನು ಅರ್ಪಿಸಬೇಕು. ಇದರಿಂದ ಗಣಪತಿಯ ಅನುಗ್ರಹ ದೊರೆಯುತ್ತೆ. ಎರಡನೇದಾಗಿ ಅರಿಶಿನ. ನಮ್ಮ ಹಿಂದೂ ಧರ್ಮದಲ್ಲಿ ಅರಿಶಿನ ಇಲ್ಲದೇ ಯಾವುದೇ ಕೆಲಸ ಕೂಡ ಅದು ಮಂಗಳಕರ ಅಂತ ನಾವು ಹೇಳೋದಿಲ್ಲ. ಅದಕ್ಕಾಗಿಯೇ ಬುಧವಾರ ಗಣಪತಿಗೆ ಅರಿಶಿನವನ್ನು ಅರ್ಪಿಸಬೇಕು. ಈ ದಿನ ಬಪ್ಪನ ಮೇಲೆ ಅರಿಶಿನದ ಉಂಡೆಯನ್ನು ಅರ್ಪಿಸೋದು ಅತ್ಯಂತ ಮಂಗಳಕರವೆಂದು ಹೇಳಲಾಗುತ್ತೆ. ಈ ರೀತಿ ಮಾಡೋದ್ರಿಂದ ಗಣೇಶನು ಭಕ್ತರ ಎಲ್ಲ ಅಡೆತಡೆಗಳನ್ನು ನಿವಾರಿಸ್ಬಿಟ್ಟು ಎಲ್ಲ ತೊಂದರೆಗಳನ್ನು ತೊಡೆದು ಹಾಕ್ತಾನೆ ಮತ್ತು ಮನೆಯಲ್ಲಿ ಸಮೃದ್ಧಿ ಬರುವಂತೆ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಮೂರನೇದಾಗಿ ತೆಂಗಿನಕಾಯಿ. ಪ್ರತಿ ಪೂಜೆಯಲ್ಲಿ ತೆಂಗಿನಕಾಯಿಯನ್ನು ಖಂಡಿತವಾಗ್ಲೂ ಬಳಸಲಾಗುತ್ತೆ. ಪುರಾಣಗಳಲ್ಲಿ ತೆಂಗಿನಕಾಯಿಯನ್ನು ಲಕ್ಷ್ಮೀದೇವಿಯ ಸಹೋದರ ಎಂದು ವಿವರಿಸಲಾಗಿದೆ. ಬುಧವಾರದಂದು ಶ್ರೀ ಗಣೇಶನಿಗೆ ಸಂಪೂರ್ಣ ತೆಂಗಿನಕಾಯಿಯನ್ನು ಅರ್ಪಿಸೋದು ಮಂಗಳಕರ ಎಂದು ಹೇಳಲಾಗುತ್ತೆ. ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಹಣವು ಮಳೆಯಂತೆ ಸುರಿಯುತ್ತದೆ. ನಾಲ್ಕನೇದಾಗಿ ಮೋದಕ, ಲಡ್ಡು. ಗಣಪತಿಗೆ ಮೋದಕ ಮತ್ತು ಲಡ್ಡು ಅಂದರೆ ತುಂಬಾ ಇಷ್ಟ. ಆದ್ದರಿಂದ ಈ ಎರಡೂ ವಸ್ತುಗಳನ್ನು ಗಣೇಶನ ಪೂಜೆಯಲ್ಲಿ ಅರ್ಪಿಸಬೇಕು. ಗಣೇಶನಿಗೆ ಲಡ್ಡು ಅಥವಾ ಮೋದಕವನ್ನು ಅರ್ಪಿಸೋದ್ರಿಂದ ಭಕ್ತನ ಪ್ರತಿಯೊಂದು ಆಸೆಯು ಈಡೇರುತ್ತೆ ಎಂದು ನಂಬಿಕೆ ಇದೆ. ಐದನೇದಾಗಿ ವೀಳ್ಯದೆಲೆ. ಹಿಂದೂ ಧರ್ಮದಲ್ಲಿ ವೀಳ್ಯದೆಲೆಯನ್ನು ಗಣೇಶನ ಸಂಕೇತ ಎಂದು ಹೇಳಲಾಗುತ್ತೆ. ಗಣೇಶನ ಪೂಜಾ ಸಾಮಗ್ರಿಗಳಲ್ಲಿ ವೀಳ್ಯದೆಲೆಯನ್ನು ಸೇರಿಸಲು ಮರಿಬೇಡಿ. ಬಪ್ಪನಿಗೆ ವೀಳ್ಯದೆಲೆಯನ್ನು ಅರ್ಪಿಸೋದ್ರಿಂದ ಮನೆಯಲ್ಲಿ ಗಣೇಶನ ಆಶೀರ್ವಾದ ಮತ್ತು ಸಮೃದ್ಧಿ ಉಂಟಾಗುತ್ತೆ ಎಂದು ಹೇಳಲಾಗುತ್ತೆ. ಆರನೇದಾಗಿ ಗರಿಕೆ. ಗರಿಕೆ ಅಂದರೆ ದುರ್ವ. ಪುರಾಣಗಳ ಪ್ರಕಾರ ಗಣೇಶನಿಗೆ ಗರಿಕೆ ಅಂದರೆ ತುಂಬಾ ಪ್ರಿಯ. ಶ್ರೀ ಗಣೇಶನ ಪೂಜೆಯಲ್ಲಿ ಗರಿಕೆಯನ್ನು ಸೇರಿಸಲು ಮರಿಬೇಡಿ. ಗಣಪತಿಗೆ ಗರಿಕೆಯನ್ನು ಅರ್ಪಿಸೋದ್ರಿಂದ ಪ್ರತಿ ಬಿಕ್ಕಟ್ಟಿನಿಂದ ಪರಿಹಾರವನ್ನು ಪಡಿಬೋದು. ಇದಿಷ್ಟು ಕೂಡ ಬುಧವಾರದಂದು ಗಣೇಶನಿಗೆ ಈ ವಿಶೇಷ ಪೂಜಾ ಸಾಮಗ್ರಿಗಳೊಂದಿಗೆ ಗಣಪತಿಯನ್ನು ಪೂಜೆ ಮಾಡೋದ್ರಿಂದ ಪೂಜೆಯ ಪೂರ್ಣ ಫಲ ನಮಗೆ ಸಿಗುತ್ತೆ ಮತ್ತು ಮನೆಗೆ ಐಶ್ವರ್ಯವನ್ನು ತಂದುಕೊಡುತ್ತೆ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.